ಕನ್ನಡ ಮೀಡಿಯಂ ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು. ಈ ಒಂದು ವಿಶೇಷ ವಿಡಿಯೋ ಅಂಕಣ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸೋಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂ.ಆರ್. ಸತ್ಯನಾರಾಯಣ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಳೆದ ಸಂಚಿಕೆ ತರನೇ ಈ ವಾರ ಕೂಡ ಯೂಟ್ಯೂಬ್ ಪ್ರಶ್ನೆಯನ್ನೇ ಕೇಳ್ತಾ ಇದ್ದೀನಿ. ಈಗಾಗಲೇ ನೀವು ಉತ್ತರಿಸಿದಂತಹ ಪ್ರಶ್ನೆಗಳನ್ನ ಬಿಟ್ಟು ನೀವು ಗಂಗಾಧರ್ ಸರ್ ಚರ್ಚೆ ಮಾಡುವಾಗ ಕೇಳಿದಂತಹ ಪ್ರಶ್ನೆಗಳನ್ನ ಹೊರತುಪಡಿಸಿ ಸ್ವಲ್ಪ ಡಿಫ್ರೆಂಟ್ ಆಗಿ ಯಾವ ಪ್ರಶ್ನೆಗಳು ನೀವು ಚರ್ಚೆಗೆ ತಗೊಂಡಿಲ್ವೋ ಆ ಪ್ರಶ್ನೆಗಳನ್ನ ಮಾತ್ರ ಆಯ್ಕೆ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ನೀವು ಹೇಳಿದ್ರಿಂದ ನೆನಪಾಯ್ತು. ಈಗ ಬಂದಿರೋ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ, ಉದಾಹರಣೆಗೆ ನಾನು ಕೆ.ಟಿ. ಗಂಗಾಧರ್ ಅವ್ರ ಜೊತೆ ಸಂವಾದ ಮಾಡುವಾಗ ಉತ್ತರಿಸಿದ್ದೀನಿ. ಮತ್ತೆ ಪ್ರಶ್ನೆ ಬಂದಿದೆ. ಯಾವುದು ಅಂದ್ರೆ, ಉದಾಹರಣೆಗೆ ಕಾಲುದಾರಿ ಇದೆಯಲ್ಲ, ಅದರದ್ದು ಅಗಲ ಎಷ್ಟು ಅಂತ ಹೇಳಿ. ಆಗ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ಶ್ರೀಮತಿ ಎಂ.ಎಲ್. ವೈಶಾಲಿ ಅವರ ಪುಸ್ತಕದಲ್ಲಿ ಆಯ್ತಾ, ದ ರೂಟ್ಸ್ ಅಂಡ್ ರಾಮಿಫಿಕೇಶನ್ಸ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಇನ್ ಕರ್ನಾಟಕ ಅನ್ನೋ ಆ ಪುಸ್ತಕ ಏನಿದೆ, ಅದರಲ್ಲಿ ಹೇಗೆ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ ಅಂತ ಅಲ್ವಾ. ಅದನ್ನ ಆದ್ರೂ ಇನ್ನೊಮ್ಮೆ ಹೇಳ್ಬಿಡ್ತೀನಿ ಅವರಿಗೆ. ಏನು ಅಂದ್ರೆ, ಕ್ವಾರ್ಟರ್ ಆಫ್ ಎ ಚೈನ್ ಅಂತ ಅಲ್ವಾ. ಅವರು ದಯಮಾಡಿ ಆ ವಿಡಿಯೋನ ನೋಡುವುದು ಒಳ್ಳೆಯದು. ಅಂದ್ರೆ ಒಂದು ಚೈನ್ ನಲ್ಲಿರೋ 50 ಲಿಂಕ್ಸ್ ಏನಿದೆ ಅದರ ಕಾಲು ಭಾಗ ಆಯ್ತಾ, ಅಲ್ಲಿಗೆ ಆ ಒಂದು ಲಿಂಕ್ ಏನಿದೆ 7.92 ಇಂಚಸ್, ಅಲ್ಲಿಗೆ ಎಷ್ಟಾಗತ್ತೆ, ಅದು ಕಾಲು ಭಾಗ ಅಂದ್ರೆ 12.5 ಅಲ್ವಾ. ಅದಕ್ಕೆ ಅಂದಾಜು ಎಷ್ಟಾಗತ್ತೆ ಅಂತಂದ್ರೆ ಒಂದು 8 ಅಡಿ ಅಲ್ವಾ, ಒಂದು 3 ಇಂಚು ಅಷ್ಟು ಬರ್ತದೆ ಅಂತ, ಒಂದು 8 ಅಡಿ ಅಂತ ಲೆಕ್ಕ ಅಂತ. ಹೀಗೆ ಕಾಲುದಾರಿಯ ಅಗಲ 8 ಅಡಿ ಅಂತ ಹೇಳಿದ್ದೇನೆ. ಆದ್ರೂ ಪ್ರಶ್ನೆ ಬಂದಿದೆ. ಗುರುಮೂರ್ತಿ ಅನ್ನೋರು ಸರ್, ಕಾಲುದಾರಿ ಎಷ್ಟು ಫೀಟ್ ಇರುತ್ತೆ, ಗಾಡಿಗಳು ಹೋಗೋದಕ್ಕೆ ಅನುಮತಿ ಇರುತ್ತಾ ತಿಳಿಸ್ಕೊಡಿ ಅಂತ ಹೇಳಿ ಈಗಾಗಲೇ ಆ ಪ್ರಶ್ನೆಗೆ ಸರ್ ಉತ್ತರಿಸಿದ್ದಾರೆ. ಹಾಗಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. 8 ಅಡಿನಲ್ಲಿ ಗಾಡಿ ಹೋಗ್ಲಿಕ್ಕೆ ಉಳಿದವ್ರದ್ದು ಯಾರದು ಅಬ್ಜೆಕ್ಷನ್? ಇದು ಕಾನೂನು ಇರುತ್ತೆ, ಬೇರೆ ಬೇರೆ ಎಲ್ಲ ಇರುತ್ತೆ. ಜನ ಯಾರು ಗಲಾಟೆ ಮಾಡದೇ ಇದ್ರೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಜನ ಗಲಾಟೆ ಮಾಡಿದಾಗ ಮಾತ್ರ ಅವಾಗೇನ ಗಾಡಿ ಹೋಗ್ಬೋದಾ, ಯಾವ ಗಾಡಿ, ಟ್ರ್ಯಾಕ್ಟರ್ ಹೋಗ್ಬೋದಾ, ಲಾರಿ ಹೋಗ್ಬೋದಾ, ಎಲ್ಲ ಪ್ರಶ್ನೆಗಳೇ ಬರ್ತದೆ. ಅದರಿಂದ ಎಲ್ಲರೂ ಒಪ್ಪಿಗೆ ಕೊಡೋದಾದ್ರೆ ಯಾವ್ದು ಬೇಕಾದ್ರೂ ಹೋಗ್ಬೋದು. ಗೊತ್ತಾಯ್ತಾ? ಓಕೆ ಸರ್. ಗಂಗಾಧರ ಕೆ ಅನ್ನೋರು ಒಂದು ಪ್ರಶ್ನೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿದ್ದಾರೆ. ಸರ್, ಗ್ರಾಮ ಠಾಣ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸರ್. ಇದಕ್ಕೂ ನಾನು ಬಹುಶಃ ಮತ್ತೆ ಅದೇ ಪುಸ್ತಕವನ್ನೇ ಹೇಳಬೇಕು, ಶ್ರೀಮತಿ ಎಂ.ಎಲ್. ವೈಶಾಲಿ ಅವರದ್ದು. ಅದರಲ್ಲಿ ಗ್ರಾಮ ಠಾಣ ಅನ್ನೋ ಪದದ ಬಗ್ಗೆ ಸಾಕಷ್ಟು ವಿವರವಾಗಿಯೇ ಬರೆದಿದ್ದಾರೆ. ಈ ಗ್ರಾಮ ಠಾಣ ಅನ್ನೋ ಪದ ಏನಿದೆ, ಆ ಠಾಣ ಅನ್ನೋ ಪದಕ್ಕೆ ಅದು ಪೊಲೀಸ್ ಠಾಣೆ, ಮತ್ತೊಂದು ಠಾಣೆ ಎಲ್ಲ ಬಂದಿದೆ ನೋಡಿ. ಆ ಠಾಣೆ ಅನ್ನೋದು ಕೂಡ ಕನ್ನಡ ತುಂಬಾ ಬಂದು ಹೊಕ್ಕಾಗ್ಬಿಟ್ಟಿದೆ. ಅದು ನಿಜಕ್ಕೂ ಠಾಣ ಅಂದ್ರೆ ಅದು ಸಂಸ್ಕೃತದ ಸ್ಥಾನ ಇದೆಯಲ್ಲ, ಆ ಸ್ಥಾನ ಅನ್ನೋ ಪದ ಹೀಗೆ ಆಡು ಮಾತಿನಲ್ಲಿ ಅಪಭ್ರಂಶವಾಗಿ ಠಾಣ ಅಂತ ಬಂತು ಅಂತ ಹೇಳ್ತಾನೆ. ಗ್ರಾಮ ಅನ್ನೋದಂತೂ ಸಂಸ್ಕೃತ ಪದವೇ ಆಯ್ತಾ. ಒಂದಾನೊಂದು ಕಾಲದಲ್ಲಿ ಗ್ರಾಮ ಅಂತಂದ್ರೆ ಈಗ ನಾವು ಅರ್ಥ ಮಾಡ್ಕೊಳ್ತೀವಲ್ಲ ಹಾಗೆ ಯಾವುದೋ ಭೌಗೋಳಿಕ ಭಾಗ ಅಲ್ಲ. ಗ್ರಾಮ ಅಂದ್ರೆ ಟ್ರೈಬ್ ಅನ್ನೋ ಅರ್ಥ. ಅಂದ್ರೆ ಒಂದೊಂದು ಈ ವಂಶಗಳು, ಈ ಕುಲಗಳಿದ್ವಲ್ಲ, ಬುಡಕಟ್ಟುಗಳು, ಇವೆಲ್ಲ ಅವುಗಳು ಸಂಚರಿಸ್ತಾ ಇದ್ವು. ಆ ಸಂಚರಿಸುವಂತಹ ಗ್ರೂಪ್ ಏನಿತ್ತು ಅದಕ್ಕೆ ಗ್ರಾಮ ಅಂತ ಹೆಸರು. ನಿಜಕ್ಕೂ ಕೂಡ ಅವು ಎಲ್ಲೋ ಒಂದ್ ಕಡೆ ಕೊನೆಗೆ ಬರ್ತಾ ಬರ್ತಾ ಕಾಲಾನುಕ್ರಮದಲ್ಲಿ ನೆಲೆ ನಿಂತು, ಆ ರೀತಿ ಆ ಗ್ರಾಮಗಳು ನೆಲೆ ನಿಂತ ಜಾಗಕ್ಕೆ, ಆ ಭೌಗೋಳಿಕ ಪ್ರದೇಶಕ್ಕೆ ಗ್ರಾಮ ಅಂತ ಬಂತು. ಗೊತ್ತಾಯ್ತಾ? ಆ ಗ್ರಾಮ ಅನ್ನೋದಕ್ಕೆ ಸಾಧಾರಣವಾಗಿ ಈ ಹಿಂದೆ ಯಾವ ತರ ಅಂದ್ರೆ ಶತ್ರುಗಳು ಬಂದು ನಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನೋ ಭಯಕ್ಕೆ ಕೋಟೆ ಎಲ್ಲ ಕಟ್ತಿದ್ರಲ್ವಾ, ಹಾಗೆ ಪ್ರತಿ ಗ್ರಾಮಕ್ಕೂ ಕೂಡ ಈ ಅಗಸೆ ಬಾಗಿಲು ಅನ್ನೋ ಪದ ಕೇಳಿರ್ಬೇಕು ನೀವು. ಯಾವುದು ಅಗಸೆ ಬಾಗಿಲು ಅಂದ್ರೆ ಊರಿನ ಮುಖ್ಯ ಬಾಗಿಲುಗಳವು. ಅವು 4 ದಿಕ್ಕುಗಳಲ್ಲೂ ಇರ್ತಿದ್ವು. ಗೊತ್ತಾಯ್ತಾ? ಅದಕ್ಕೆ ಯಾರು ಪ್ರವೇಶ ಮಾಡದಿದ್ದ ಹಾಗೆ ಒಂದಷ್ಟು ಎತ್ತರವಾಗಿ ಕೋಟೆ ತರ ಅದಕ್ಕೂ ಗೋಡೆ ಕಟ್ತಾ ಇದ್ರು. ಕೆಲವು ಕಡೆ ಕೋಟೆನೇ ಕಟ್ಟಿದ್ದಾರೆ, ಕೆಲವು ಕಡೆ ಗೋಡೆ ಕಟ್ಟಿದ್ದಾರೆ, ಅದಕ್ಕೆ ಕೆಲವು ಕಡೆ ರಕ್ಷಣೆ ಮಾಡಿಕೊಂಡಿದ್ದಾರೆ. ಹೀಗೆ ಗ್ರಾಮಗಳು ಕೂಡ ಒಂಥರ ಸಣ್ಣ ರಾಜ್ಯಗಳ ತರನೇ ಇದ್ವು. ಈ ಗ್ರಾಮ ಠಾಣ ಅಂದ್ರೆ ಅಲ್ಲಿಗೇನಾಯ್ತು ಅಂದ್ರೆ
ಗ್ರಾಮಸ್ಥರು ವಾಸ ಮಾಡುವಂತ ಜಾಗ ಇದೆಯಲ್ಲ ಅದು ಗ್ರಾಮ ಠಾಣ. ಅದನ್ನ ಗಾಂವ್ ಠಾಣ ಅಂತ ಕರೆದ್ರು. ಗಾಂವ್ ಅನ್ನೋ ಪದ ಅದು ಅಪಭ್ರಂಶ. ಗ್ರಾಮ ಹೋಗಿ ಗಾಂವ್ ಆಯ್ತು. ಉದಾಹರಣೆಗೆ ಅದನ್ನು ಕೂಡ ಅವರು ಆ ಹೊರೇಸ್ ವಿಲ್ಸನ್ ಅಂತ ಏನ್ ಹೇಳಿದೆ, ಆ ಹೆಚ್ಚು ವಿಲ್ಸನ್ ಅವನ ಪುಸ್ತಕನ ನೋಡಿದ್ರೆ ಅದರ ಒಳಗೆ ಇದ್ರ ಬಗ್ಗೆ ತುಂಬಾ ವಿವರ ಕೊಡ್ತಾನೆ. ಆಯ್ತಾ, ಅವ್ರಿಗೆ ಅಷ್ಟೆಲ್ಲ ವಿವರ ಬೇಡ. ಈ ಮೇಡಮ್ ಬುಕ್ ಅನ್ನು ನೋಡಿದ್ರೆ ಸಾಕಾಗ್ತದೆ ಅವರಿಗೆ. ಈ ಗ್ರಾಮ ಠಾಣವನ್ನ ಗುರುತಿಸೋದು ಹೇಗೆ ಅನ್ನೋದು ತುಂಬಾ ಈಸಿ. ಒಂದು ವಿಲೇಜ್ ಮ್ಯಾಪ್ ತಗೊಳ್ಳಿ. ಆ ವಿಲೇಜ್ ಮ್ಯಾಪ್ ನಲ್ಲಿ ಎಲ್ಲೋ ಒಂದು ಕಡೆನಲ್ಲಿ, ಅದು ಮಧ್ಯದಲ್ಲೇ ಇರಬೇಕು ಅಂತಿಲ್ಲ, ಎಲ್ಲೋ ಒಂದ್ ಕಡೆಯೂ ಬರ್ಬೋದು. ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಜಾಗ ಇದೆ, ಅದಕ್ಕೆ ನಂಬರ್ ಕೊಟ್ಟಿರಲ್ಲ. ಆ ಜಾಗ ಇದೆಯಲ್ಲ ಅದರ ಸುತ್ತ ಅಲ್ಲೆಲ್ಲೋ ಉತ್ತರದಿಂದ ನಿಜವಾಗಿ ಶುರು ಮಾಡಬೇಕಾದ ಹಾಗೆ 1, 2, 3 ಅನ್ಕೊಂಡು ಅದಕ್ಕೆ ಸುತ್ತದಲ್ಲಿ ನಂಬರ್ ಕೊಡ್ತಾ ಬಂದಿದ್ದಾರೆ, ಸರ್ವೆ ನಂಬರ್. ಅಂದ್ರೆ ಒಂದು ಜೇನು ಹುಟ್ಟು ನೀವು ಕಲ್ಪನೆ ಮಾಡ್ಕೊಳ್ಳೋದಾದ್ರೆ ಮಧ್ಯದಲ್ಲಿ ಒಂದು ಭಾಗ ಇದೆ ಅಂತ ಇಟ್ಕೊಳ್ಳಿ. ಆ ಭಾಗ ಏನಿದೆ ಅದು ಗ್ರಾಮ ಠಾಣ. ಅದಕ್ಕೆ ಅಳತೆ ಇಲ್ಲ. ಅಂದಾಜು ಮೇಲೆ ಆ ಗ್ರಾಮ ಠಾಣವನ್ನ ಇಷ್ಟು ಎಕರೆ ಇದೆ, ಇಷ್ಟು ಗುಂಟೆ ಇದೆ ಅಂತ ಹೇಳಿ ಬರೆದಿದ್ದಾರೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು. ಒಳಗಡೆಯಲ್ಲಿ ಅಳತೆ ಮಾಡಿಲ್ಲ, ಗೊತ್ತಾಯ್ತಲ್ಲ. ಆಮೇಲೆ ಏನಾಗುತ್ತೆ ಅಂದ್ರೆ ಉಳಿದ ಸರ್ವೆ ನಂಬರ್ಗಳು ಏನಿದಾವೆ ಸುತ್ತ, ಅವುಗಳ ಗಡಿಗಳನ್ನ ನೀವು ಆ ಕಡೆಯಿಂದ ಆ ಸರ್ವೆ ನಂಬರ್ ಆ ಕಡೆಯಿಂದ ಅಳತೆ ಫಿಕ್ಸ್ ಮಾಡಿ, ಈ ಸರ್ವೆ ನಂಬರ್ ಈ ಕಡೆಯಿಂದ ಫಿಕ್ಸ್ ಮಾಡಿದ್ರೆ ಅವಾಗ ಗ್ರಾಮ ಠಾಣದ ಈ ಬದಿ ನಿರ್ಧಾರ ಆಗತ್ತೆ. ಹಾಗೆ ಮೇಲ್ಗಡೆಯಿಂದ ಅಳತೆ ಮಾಡಿ, ಕೆಳಗಡೆಯಿಂದ ಅಳತೆ ಮಾಡಿ ಗ್ರಾಮ ಠಾಣದ ವಿಸ್ತೀರ್ಣ ಸಿಗ್ತದೆ. ಅದನ್ನ ಅಂದಾಜು ಮೇಲೆ 20 chains to 1 inch ಅಂತ ಸಾಧಾರಣವಾಗಿ 20 ಚೈನುಗಳು ಅಂತಂದ್ರೆ 1 ಇಂಚು ಅನ್ನೋ ಸ್ಕೇಲ್ ನಲ್ಲಿ ವಿಲೇಜ್ ಮ್ಯಾಪ್ ಬಿಡಿಸಿರ್ತಾರೆ. ಈಗ ನೀವು ಅದರ ಮೇಲೆ ಸಾಧಾರಣವಾಗಿ ನೀವು ಡಿವೈಡರ್ ಇಟ್ರೆ ಅದನ್ನ ಸ್ಕೇಲ್ ಮೇಲೆ ಇಟ್ರೆ ಎಂಜಿನ್ ಡಿವೈಡೆಡ್ ಸ್ಕೇಲ್ಸ್ ಇರ್ತದೆ. ಆ ರೀತಿ ಆ ಸ್ಕೇಲ್ ಮೇಲೆ ಇಟ್ರೆ ಅದರದ್ದು ಅಳತೆ ಎಷ್ಟು ಅನ್ನೋದು ಅಂದಾಜು ಸಿಕ್ಬಿಡ್ತದೆ. ಆದ್ರೆ ಅದು ಕರೆಕ್ಟ್ ಆದ ಅಳತೆಯೂ ಆಗಿರ್ಬೇಕಾಗಿಲ್ಲ, ನಿಜಕ್ಕೂ ಅಳತೆ ಮಾಡಿದಾಗಲೇನೆ ಅದು ಸಿಕ್ಕೋದು. ಸೆಕ್ಷನ್ 148 ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಆಫ್ 1964 ಏನಿದೆ, ಅಲ್ಲಿ ಡೆಪ್ಯೂಟಿ ಕಮಿಷನರು ಎಲ್ಲ ರೆಕಮೆಂಡೇಶನ್ ಮೇಲೆ ಸರ್ಕಾರ ಆರ್ಡರ್ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಆ ಗ್ರಾಮಗಳ ಒಳಗಡೆ ಅಳತೆಯನ್ನು ಕೂಡ ಮಾಡಬಹುದು. ಅಲ್ಲಿವರೆಗೆ ಮಾಡಲ್ಲ ನಾವು. ಈಗ ಹಾಗೆ ಸಿಟಿ ಸರ್ವೆಗಳು ಕೆಲವು ಕಡೆ ಬಂದಿದೆಯಲ್ಲ, ಕೆಲವು ಕಡೆ ಬಂದಿದೆ, ಮುಗಿದಿದೆ, ಅಪೂರ್ಣ ಆಗಿದೆ, ಇನ್ನೂ ನಡೀತಿದೆ, ಈ ತರ ಎಲ್ಲ ಇದೆಯಲ್ವಾ. ನಮ್ಮ ಶಿವಮೊಗ್ಗದಲ್ಲೂ ಕೂಡ ಪ್ರಾಪರ್ಟಿ ಕಾರ್ಡುಗಳು ಅದರದ್ದು ಎಲ್ಲ ಗಲಾಟೆ ನಡೀತಿದೆಯಲ್ಲ. ಹಾಗೆ ಒಳಗಡೆಯಲ್ಲಿ ಅಳತೆ ಮಾಡೋದಿಕ್ಕೆ ಸರ್ಕಾರ ಏನಾದರೂ ಆದೇಶ ಮಾಡಿದರೆ ಒಳಗಡೆಯ ಅಳತೆಯೂ ಸಿಗುತ್ತೆ. ಗ್ರಾಮ ಠಾಣ ಅಂದ್ರೆ ನೆನ್ಪಿಟ್ಕೊಳ್ಳಿ, ಗ್ರಾಮ ಠಾಣ ಗ್ರಾಮ ಪಂಚಾಯಿತಿಯ ಒಡೆತನಕ್ಕೆ ಸೇರಿಲ್ಲ. ಅದು ಯಾವ ಜಿಲ್ಲಾ ಪಂಚಾಯತ್ತಿನ ಒಡೆತನಕ್ಕೂ ಸೇರಿಲ್ಲ. ಯಾರ ಒಡೆತನ ಯಾವುದು ಏನ್ ಕತೆ ಅಂದ್ರೆ, ಯಾವುದು ಯಾರಿಗೂ ಸೇರದಂತಹ ಅಂದ್ರೆ ಯಾರ ಒಡೆತನಕ್ಕೂ ಒಳಪಡದೇ ಇರುವಂತಹ ಜಾಗಗಳಿದೆಯೋ ಅವುಗಳು ಮಾತ್ರ ಗ್ರಾಮ ಪಂಚಾಯಿತಿಯ ಸ್ವತ್ತು. ಉಳಿದಂತೆ ಈಗ ನಂದಿನಿದ್ದು ಮನೆ ಇದೆ, ನಂದಿನಿ ಮನೆ, ಅದು ನನ್ನ ಮನೆ ಇದೆ, ನನ್ನ ಮನೆ. ಯಾರ್ದೋ ಮನೆ ಇದೆ, ಬೋರೇಗೌಡರು ಮನೆ ಇದೆ, ಅದು ಅವ್ರ ಮನೆ. ಇನ್ಯಾರೋ ಶಾನುಭಾಗರಿದ್ದಾರೆ, ಅದು ಅವ್ರ ಮನೆ ಅಲ್ವಾ. ಆ ರೀತಿ ರಸ್ತೆಗಳು ಇವುಗಳು ಗ್ರಾಮ ಪಂಚಾಯಿತಿ. ಈ ರೀತಿ ಯಾಕೆ ರಸ್ತೆ ಎಲ್ರಿಗೂ ಸೇರಿದ್ದಲ್ವಾ. ಹಾಗಾಗಿ ಹೀಗೆ ಗ್ರಾಮ ಪಂಚಾಯಿತಿಗೆ ಅದು ಪೂರ್ಣವಾಗಿ ಅದರ ಒಡೆತನಕ್ಕೆ ಸೇರಿದ್ದಲ್ಲ, ಗೊತ್ತಾಗತ್ತಲ್ಲ. ಹಾಗಾಗಿ ನೆನಪಿಟ್ಕೊಳ್ಳಿ, ಅವರು ಗ್ರಾಮ ಠಾಣದ ಒಳಗಡೆನಲ್ಲಿ ಸರ್ ನನಗೆ ಮತ್ತೆ ನಂದಿನಿಗೂ ಮಧ್ಯೆ ಜಗಳ ಬಿತ್ತು, ಈ ಸೈಟು ನಂದು ಇಲ್ಲಿವರೆಗೆ, ಇಲ್ಲ ನಂದು ಇಲ್ಲಿವರೆಗೆ, ನಿಮ್ದು. ಇದನ್ನ ನಿರ್ಣಯಿಸುವ ಅಧಿಕಾರ ಸರ್ವೆ ಡಿಪಾರ್ಟ್ಮೆಂಟ್ ಅವರಿಗಿಲ್ಲ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರಿಗೂ ಇಲ್ಲ, ಗ್ರಾಮ ಪಂಚಾಯಿತಿಗೂ ಇಲ್ಲ. ಯಾಕೆಂದ್ರೆ ಗ್ರಾಮ ಪಂಚಾಯಿತಿ ಹತ್ರ ಅಧಿಕೃತವಾದ ರೆಕಾರ್ಡ್ ಇಲ್ಲ. ನಂದಿನಿ ಬರ್ಕೊಟ್ಟಂತ ನಿಮ್ಮ ಪೂರ್ವಿಕರು ಯಾರೋ ಬರ್ದಿದ್ದಾರೆ, ಇಷ್ಟು ಅಂಕಣದ ಮನೆ, ಹೌದು, ಎಲ್ಲಿ ಶುರುವಾಗುತ್ತೆ ಎಲ್ಲಿ ಮುಗಿಯುತ್ತೆ, ಅದು ಗಡಿ ಫಿಕ್ಸ್ ಮಾಡೋದಲ್ಲಿ, ನೆಲದಲ್ಲಿ ಫಿಕ್ಸ್ ಮಾಡೋದಲ್ಲಿ ಸರ್ವೆ ಆಗಿದೆಯೋ ಆಗಿಲ್ಲ. ಸುಮ್ಮನೆ ನೀವು ಕೊಟ್ಟ ಅಥವಾ ಅವತ್ತಿನ ದಿನ ಖಾನೇಶುಮಾರಿ ರಿಜಿಸ್ಟರ್ಗಳು ಅಂತ ಹಿಂದೆ ಬರೀತಿದ್ರು,
ಒಂದ್ ಕಡೆಯಿಂದ ಊರಿನಲ್ಲಿ ಒಂದು ಗ್ರಾಮ ದೇವತೆ ಅಥವಾ ಯಾವುದೋ ಒಂದು ಮುಖ್ಯ ದೇವತೆ ಇತ್ತು. ಆ ದೇವತೆಯ ಜಾಗ ಏನಿದೆ ಅಲ್ಲಿಂದ ಹೊರಡೋದು, ಸಾಲಾಗಿ ಹೋಗೋದು ಒಂದು ಕಡೆಯಿಂದ 1 2 3 ಅನ್ಕೊಂಡು. ಅಂದಾಜು ಮೇಲೆ ಆ ಖಾನೇಶುಮಾರಿ ರಿಜಿಸ್ಟರ್ ಏನಿದೆ ಅದು ಸೆನ್ಸಸ್ ರಿಜಿಸ್ಟರ್ ಹೌದು. ಅದರಲ್ಲಿ ಈಗ ನಂದಿನಿ ಮನೆಗೆ ಬಂದ್ರೆ ಮನೆ ಯಜಮಾನರು ಯಾರು, ಮನೆಯಲ್ಲಿ ಎಷ್ಟು ಜನ ಗಂಡಸರು, ಎಷ್ಟು ಜನ ಹೆಂಗಸರು, ನಿಮ್ಮ ಮನೆಯಲ್ಲಿ ಕುರಿಗಳು ಎಷ್ಟಿದಾವೆ, ದನಗಳು ಎಷ್ಟಿದಾವೆ, ಎತ್ತುಗಳು ಎಷ್ಟಿದಾವೆ, ಗಾಡಿ ಏನಿದೆ, ನೇಗಿಲಿದೆಯೇ, ಎಲ್ಲಾ ಬರಿಬೇಕು. ಆ ರೀತಿನಲ್ಲಿ ಬರಿತಾ ಇದ್ರು ಒಂದ್ ಕಾಲದಲ್ಲಿ. ದುರಂತ ಈಗ ಅವು ಯಾವುದೂ ಇಲ್ಲ. ಆ ಖಾನೇಶುಮಾರಿ ರಿಜಿಸ್ಟರ್ಗಳು ಇಲ್ಲ ಈಗ, ಗೊತ್ತಾಯ್ತು, ಅವೆಲ್ಲ ನಾಶವಾಗಿ ಹೋಗ್ತಿದ್ದಾವೆ. ನಿಜಕ್ಕೂ ಖಾನೇಶುಮಾರಿ ರಿಜಿಸ್ಟರ್ಗಳು ತಹಶೀಲ್ದಾರ್ ಆಫೀಸ್ನಲ್ಲಿ ಮೇಂಟೈನ್ ಆಗ್ಬೇಕಿತ್ತು, ಆಯ್ತಾ. ನಂತರ ಅದು ಗ್ರಾಮ ಪಂಚಾಯಿತಿಗೂ ಬಂದ್ಬಿಡ್ಬೇಕಿತ್ತು ಆಕ್ಚುಯಲಿ, ಆಯ್ತಾ, ಈ ರೀತಿನಲ್ಲಿ. ಹಾಗಾಗಿ ಈಗ ಗ್ರಾಮ ಪಂಚಾಯಿತಿಯವರ ಹತ್ರ ಇರೋ ರೆಕಾರ್ಡುಗಳು, ಖಾತಾ ಎಕ್ಸ್ಟ್ರಾಕ್ಟುಗಳಿಗೆ ನಾವು ಕೋರ್ಟ್ ಅಲ್ಲಿ ಬಹಳ ಮಹತ್ವ ಕೊಡಲ್ಲ. ಅಲ್ಲಿ MRS ಹೆಸರಿನಲ್ಲಿ ಒಂದು ಪ್ರಾಪರ್ಟಿ ಇದೆ ಅಂತ ಕೂಡಲೇ ನಾನು ಆ ಗ್ರಾಮ ಪಂಚಾಯಿತಿ ಖಾತೆ ರಿಜಿಸ್ಟರ್ ತಗೊಂಡು ಕೊಟ್ರೆ ಕೋರ್ಟು ನಾನು ಅದರ ಓನರು ಅಂತ ಡಿಕ್ಲೇರ್ ಮಾಡಲ್ಲ. ಈ ಖಾತಾ ಎಕ್ಸ್ಟ್ರಾಕ್ಟ್ಗಳಿಗೆ ಬಹಳ ಲಿಮಿಟೆಡ್ ಸ್ಕೋಪ್ ಇರೋದು, ಲಿಮಿಟೆಡ್ ಇಂಪಾರ್ಟೆನ್ಸ್ ಇದೆ. ತಲೆತಲಾಂತರದಿಂದ ಬಂದಿದೆ ಅನ್ನುವಾಗ ಯಾವ ಕಾಲದಿಂದ ಬಂದಿದೆ ಅಂತ ತೋರಿಸ್ತೀನಿ. ಆವಾಗ ಆದಿಲ್ಲಿ ಹೆಂಗ್ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈಗ ಕೋರ್ಟು ಒಂಥರದಲ್ಲಿ ಪ್ರೆಸ್ಯೂಮ್ ಮಾಡ್ಕೊಳ್ತಾ ಬರುತ್ತೆ. ಅದಕ್ಕೆ ಬಹಳ ಲಿಮಿಟೆಡ್ ಸ್ಕೋಪ್ ಇದೆ. ಬಹುಶಃ ಗ್ರಾಮ ಠಾಣ ಅಂತಂದ್ರೆ ಈ ರೀತಿಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಅದರ ಒಳಗೆ ಇದೆ, ಗೊತ್ತಾಯ್ತಲ್ಲ. ಗ್ರಾಮ ಠಾಣದಲ್ಲಿರುವಂತ ಬೇರೆ ಯಾವುದಾದ್ರೂ ಅಲ್ಲಿಯೂ ಗ್ರಾಮ ಠಾಣದ ಒಳಗೂ ಕೂಡ ಅಗ್ರಿಕಲ್ಚರಲ್ ಲ್ಯಾಂಡ್ ಇರ್ಬೋದು. ಇದನ್ನ ಪರಡಿ ಭೂಮಿಗಳು ಅಂತ ಕರೀತಾರೆ, ಪರಡಿ ಲ್ಯಾಂಡ್ಸ್ ಅಂತ. ಅಂದ್ರೆ ಗ್ರಾಮ ಠಾಣದ ಒಳಗಡೆ ಇರುವಂತ ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ಆ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಅನ್ನು ಕೂಡ ಬೇಕಾದ್ರೆ ಸರ್ವೆ ಮಾಡು ಅಂತ ಹೇಳಿ ಹೋಗ್ಬೋದು. ಅದಕ್ಕೂ ಕೆಲವು ರೂಲ್ಗಳಿದ್ದಾವೆ ಈ ರೀತಿನಲ್ಲಿ. ನಂತರ ಇನ್ನೊಂದು ಅವ್ರು ಗಮನಿಸ್ಲಿ, ಬೇಚಿರಾಕ್ ಗ್ರಾಮಗಳು ಅಂತ ಬರ್ತವೆ. ಇದು ಅವರಿಗೆ ನಾಳೆ ಪ್ರಶ್ನೆ ಬರಬಾರದು. ಬೇಚಿರಾಕ್, ಚಿರಾಗ್ ಅಂದ್ರೆ ದೀಪ ಅಂತ, ಬೇ ಅಂದ್ರೆ ವಿಥೌಟ್ ಅಂತ, ಇಲ್ಲ ಅಂತ ಅರ್ಥ ಅಲ್ವಾ ಹಿಂದಿನಲ್ಲಿ, ಅಲ್ವಾ. ಆ ರೀತಿಯಲ್ಲಿ ಬೇಚಿರಾಗ್ ಅಂದ್ರೆ ದೀಪಗಳು ಉರಿಯದೇ ಇರೋ ಗ್ರಾಮ ಠಾಣಗಳು, ಅಂದ್ರೆ ಪಾಳು ಬಿದ್ದ ಡೆಸರ್ಟೆಡ್ ಅಬ್ಯಾಂಡನ್ಡ್ ಗ್ರಾಮ ಠಾಣಗಳಿವು. ಅಂದ್ರೆ ಜನ ಎಲ್ಲ ಪ್ಲೇಗ್ ಬಂತು, ಮತ್ತೊಂದೇನೋ ಬಂತು, ಆ ನಾನಾ ಕಾರಣಗಳಿಂದ, ಅಥವಾ ಕಾಡು ಮೃಗಗಳ ಕಾಟ ಜಾಸ್ತಿ ಆಯಿತು, ಸೇಫ್ಟಿ ಇಲ್ಲ, ನಾನಾ ಕಾರಣಗಳಿಂದ ಗ್ರಾಮ ಠಾಣವನ್ನ ತೊರೆದು ಹೊಸದಾಗಿ ಒಂದು ಗ್ರಾಮ ಠಾಣ ಕೂಡ ಮಾಡ್ಕೊಳ್ಬಹುದು ಅವರು, ಆಯ್ತಾ. ಆಗ ಇದು ಬೇಚಿರಾಗ್. ಇನ್ನೊಂದು ಗಮನಿಸಬೇಕು, ಮಜರೆಗಳು ಅಂತ ಬರ್ತವೆ. ಮಜರೆ ಅಂದ್ರೆ ಹಳ್ಳಿ ಒಳಗಡೆಯಲ್ಲಿರೋ ಹಳ್ಳಿ. ಈ ವಿಲೇಜ್ ಮ್ಯಾಪ್ ಇದೆಯಲ್ಲ, ಅದು ಉದಾಹರಣೆಗೆ ಯಾವುದೋ ಒಂದು ಊರಿನ ಹೆಸರಿನಲ್ಲಿ ಇರುತ್ತೆ. ಬಿದರೆ ಅನ್ನೋ ಯಾವುದೋ ಒಂದು ಗ್ರಾಮ. ಆ ಬಿದರೆ ಗ್ರಾಮದ ಒಳಗೆ ಇನ್ಯಾವುದೋ ಒಂದು ಸಣ್ಣದೊಂದು ಅದೊಂದು ಹ್ಯಾಬಿಟೇಷನ್ ಇರ್ಬೋದು, ಅದನ್ನ ಮಜರೆ ಅಂತ ಕರಿತೇವೆ. ಆ ಮಜರೆಗೆ ಬೇರೆ ಗ್ರಾಮ ನಕಾಶೆ ಬರೆಯಲ್ಲ, ಅದು ಕೂಡ ಗ್ರಾಮ ಠಾಣವೇ. ಇದು ನಿಜವಾದ ಅಂದ್ರೆ ಆ ಯಾವ ಗ್ರಾಮ ನಕಾಶೆ ಬರೆದಿದ್ದೇವಲ್ಲ, ಆ ಗ್ರಾಮ ನಕಾಶೆಯ ಗ್ರಾಮ ಇದು. ಆ ಗ್ರಾಮದ ಒಳಗೆ ಅಂದ್ರೆ ಆ ಠಾಣದ ಒಳಗಲ್ಲ, ಆ ಗ್ರಾಮ ನಕಾಶೆಯ ಒಳಗೆ ಈ ಮಜರೆ ಅನ್ನೋದು ಬರ್ತದೆ, ಗೊತ್ತಾಯ್ತಾ. ಇಟ್ ಈಸ್ ಎ ಹ್ಯಾಮ್ಲೆಟ್ ವಿತ್ ಇನ್ ಎ ಗ್ರಾಮ, ಎ ವಿಲೇಜ್ ಅಂತ, ಆ ರೀತಿ. ಓಕೆ ಸರ್, ಗಂಗಾಧರ್ ಸರ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀವಿ. ಹಾಗೆ ಈ ಗ್ರಾಮ ಠಾಣ ಪ್ರಶ್ನೆಗೆ ಸಂಬಂಧ ಹಾಗೆ ಇನ್ನೊಂದಿದೆ ಸರ್, ಅದಕ್ಕೊಂದು ಸಂಕ್ಷಿಪ್ತವಾಗಿ ಕೊಡ್ಬೋದು ಅನ್ಕೊಳ್ತೀನಿ. ನಮ್ಮ ಸೋಮೇಗೌಡ ಅನ್ನೋರು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ದಂತಹ ಪ್ರಶ್ನೆ ಇದು. ನಮ್ಮ ಮನೆಯ ಮುಂದಿನ ಗ್ರಾಮ ಠಾಣದಲ್ಲಿನ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಬೇಲಿ ಹಾಕಿದ್ದಾರೆ, ಕೇಳಿದ್ರೆ ಜಗಳಕ್ ಬರ್ತಾರೆ, ದಯವಿಟ್ಟು ಮಾಹಿತಿ ಕೊಡಿ ಅಂತ ಹೇಳಂತಿದ್ದಾರೆ. ಇವ್ರಿಗೆ ಯಾವ ರೀತಿ ಕ್ಲಾರಿಫಿಕೇಶನ್ ಕೊಡ್ಬೋದು ಸರ್? ಏನ್ ಮಾಡ್ಬೋದು ಇವರು? ಏನವ್ರದ್ದು ನಮ್ಮ ಮನೆಯ ಮುಂದಿನ ಗ್ರಾಮ ಠಾಣದಲ್ಲಿನ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಬೇಲಿ ಹಾಕಿದ್ದಾರೆ, ಕೇಳಿದ್ರೆ ಜಗಳಕ್ ಬರ್ತಾರೆ ಅಂತ ಹೇಳಿ. ಅದು ಆ ರಸ್ತೆ ನಾನು ಆವಾಗಲೇ ಹೇಳಿದೆ, ಜವಾಬ್ದಾರಿ ಯಾರದ್ದು ಅಂದ್ರೆ ಗ್ರಾಮ ಪಂಚಾಯಿತಿಯವರದ್ದು, ಆಯ್ತಾ. ಅದು ಸಾರ್ವಜನಿಕವಾದ್ದು. ಅದಕ್ಕೆ ಯಾರು ಬೇಲಿ ಹಾಕಿದ್ದಾರೆ ಅಂದ್ರೆ ಅದರದ್ದು
ಆ ಜವಾಬ್ದಾರಿನ ಗ್ರಾಮ ಪಂಚಾಯಿತಿಯವರು ತಗೊಳ್ಬೇಕು. ಹಾ ಆಯ್ತಾ? ಆ ರೀತಿ ಅದು ರಸ್ತೆಯೇ ಆದರೆ, ಅದು ರಸ್ತೆ ಅಂತಂದಾಗ ಇವ್ರು ಏನ್ ಮಾಡ್ಬೋದು ಅಂದ್ರೆ ಸಿವಿಲ್ ಕೋರ್ಟಿಗೂ ಹೋಗ್ಬೋದು. ಅದು ಎಲ್ರಿಗೂ ಸೇರಿದಂತ ರಸ್ತೆ ಇದು. ಈ ರಸ್ತೆನಲ್ಲಿ ಇಂಥವರು ಬಲಾತ್ಕಾರವಾಗಿ ಇದು ಹಾಕಿದ್ದಾರೆ. ಇದನ್ನ ಅವರು ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಗ್ರಾಮ ಪಂಚಾಯಿತಿಗೆ ಫಸ್ಟ್ ಅರ್ಜಿ ಎಲ್ಲ ಕೊಟ್ಟು ಎಲ್ಲ ಕೇಳಲಿ. ಒಂದು ವೇಳೆ ನಾನಾ ಕಾರಣಗಳಿಂದ, ಅದು ರಾಜಕೀಯ ಇರ್ಬೋದು, ಊರಿನ ಏನೋ ವ್ಯಾಜ್ಯಗಳಿರ್ಬೋದು, ಊರಿನ ಏನೋ ಬೇರೆ ಬೇರೆ ಕಾರಣಗಳಿಂದ ಅವರು ಮಾಡದೇನೂ ಇರಬಹುದು. ಅಂತ ಸಂದರ್ಭದಲ್ಲಿ ಅವರಿಗೆ ಹಕ್ಕೇನು ಹೋಗಲ್ಲ, ಆ ಹಕ್ಕು ಅವರಿಗೆ ಇದ್ದೇ ಇದೆ. ಅಂತ ಸಂದರ್ಭದಲ್ಲಿ ಅವರು ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಬಹುದು. ಅದು ಅವ್ರದ್ದಲ್ಲ, ಅವ್ರದ್ದು ಕೇಳಿದ್ರೆ ಅವ್ರದ್ದಲ್ಲ. ನಿಂಗೇನು ಅಧಿಕಾರ ಕೇಳಿದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೋದು. ಸೆಕ್ಷನ್ 91 ಆಫ್ ದಿ CPC ಅಂದ್ರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908, ಅದರ ಅಡಿನಲ್ಲಿ ಒಬ್ರು ಹಾಕಕ್ ಬರಲ್ಲ, ಒಂದು ಇಬ್ಬರಾದ್ರೂ ಹಾಕಬೇಕು. ಆ ರೀತಿ ಹಾಕಿ ಕೋರ್ಟಿನ ಪರ್ಮಿಷನ್ ತಕೊಂಡು ಅದು ಹಳ್ಳಿನಲ್ಲಿ ಇರುವಂತಹ ಸಾರ್ವಜನಿಕವಾದಂತಹ ಜಾಗ, ಅದನ್ನಿಂತವರು ಒತ್ತುವರಿ ಮಾಡಿದರೆ ವೆಕೆಟ್ ಮಾಡಿಸ್ಕೊಡಿ, ನಮಗದರಿಂದ ತೊಂದರೆಯಾಗಿದೆ ಅಂತಲೂ ಕೂಡ ಕೇಸ್ ಹಾಕ್ಬೋದು. ಆಗ ಗ್ರಾಮ ಪಂಚಾಯಿತಿಯನ್ನು ಕೂಡ ಅವರು ಪಾರ್ಟಿ ಮಾಡಬೇಕಾಗತ್ತೆ ಅಷ್ಟೇ. ಓಕೆ ಸರ್, ಸೋಮೇಗೌಡ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀವಿ. ಒಂದು ದಾವೆಯನ್ನ ಹೂಡೋದ್ರ ಮೂಲಕ ಅದನ್ನು ಬಿಡಿಸ್ಕೊಳ್ಬಹುದು. ಓಕೆ ಸರ್, ಗಂಗಾಧರ್ ಸರ್ ಹಾಗೂ ಸೋಮೇಗೌಡ ಅವರು ಕಳಿಸಿದಂತಹ ಪ್ರಶ್ನೆಗೆ ನೀವು ಉತ್ತರವನ್ನ ನೀಡಿದ್ದೀರಿ. ಧನ್ಯವಾದಗಳು ಸರ್. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಗಂಗಾಧರ್ ಹಾಗೂ ಸೋಮೇಗೌಡ ಅವರು ಕಳಿಸಿದಂತಹ ಪ್ರಶ್ನೆಗೆ ಉತ್ತರಿಸಲಾಗಿದೆ. ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ 9902188866 ಈ ನಂಬರ್ಗೆ ನಿಮ್ಮ ಪ್ರಶ್ನೆಯನ್ನ ಕಳುಹಿಸಿ ಕೂಡ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ನ್ಯಾಯವಾದಿಗಳೊಂದಿಗೆ ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತವಾದ ಮಾಹಿತಿಯನ್ನ ಪಡಿಬಹುದು. ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೇಸ್ಟೋರ್ಗೆ ಹೋಗಿ ಕನ್ನಡ ಮೀಡಿಯಂ 24x7 ಅಂತ ಟೈಪ್ ಮಾಡಿ ನಮ್ಮ ಕನ್ನಡ ಮೀಡಿಯಂ ಚಾನಲ್ನ ಆ್ಯಪ್ನ ಕೂಡ ಡೌನ್ಲೋಡ್ ಮಾಡಿ ನಿರಂತರವಾಗಿ ಕಾರ್ಯಕ್ರಮವನ್ನು ನೋಡಿ. ಇದು ಕನ್ನಡ ಮೀಡಿಯಂ 24x7.